ಬಾಲ್ಯ ನನ್ನ 3ನೇ ಚಿತ್ರ. ಈ ಚಿತ್ರದ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಚಿತ್ರದ ಟೀಸರು ಇವತ್ತು ಲಾಂಚ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲ ಒಳ್ಳೆ ರೀತಿ ನಮಗೆ ಪ್ರೋತ್ಸಾಹಿಸಿ ಒಳ್ಳೆ ಪ್ರಚಾರ ಕೊಟ್ಟರೆ ಮತ್ತು ಅದು ನಮಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮ ಸಹಕಾರನೇ ಯಾವುದೇ ಒಂದು ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಆದ್ದರಿಂದ ಒಳ್ಳೆ ರೀತಿ ದಯವಿಟ್ಟು ಪ್ರಚಾರ ಕೊಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂಥರ ಮೈಂಡ್ ಸೆಟ್ ಎಲ್ಲ ಜನ್ರೇಷನ್ದು ಪಲ್ಯೂಟ್ ಆಗಿದೆ. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಟೀಸರ್ ಈಗ ಬಿಡುಗಡೆ ಮಾಡ್ತಾ ಇದ್ದೀರಿ. ನಮ್ಮ ಟೀಸರ್ ನೋಡಿ ತಮಗೆ ಖುಷಿ ಆಯಿತು ಅಂತ ನನ್ನ ಅನಿಸಿಕೆ. ತುಂಬ ಧನ್ಯವಾದಗಳು. ಈಗ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡೋಣ. ಸಮಯ ಕಳೆಯೋದು ಬೇಡ. ಒಂದು ಅಥವಾ 2 ನಿಮಿಷಗಳಲ್ಲಿ ಅವೆರಡರಲ್ಲಿ ಅವರಿಗೆ ಸಂಪಾದನೆ ಆಗಲಿ ಆ ಥರ ಏನೂ ಸಿಕ್ಕಿಲ್ಲ. ಆದರೂ ಅವರು ಒಂದು ಕನ್ನಡಾಭಿಮಾನ, ಒಂದು ದೇಶಾಭಿಮಾನ, ಒಂದು ಸಮಾಜದ ಏಳಿಗೆಗೋಸ್ಕರ ಮರಳಿ ಯತ್ನ ಮಾಡು ಅಂತ ನಮ್ಮ ಕತೆ ಕೇಳಿ ಅವ್ರಿಗೆ ಒಪ್ಪಿಗೆ ಆಗಿ ಬಾಲ್ಯ ಸಿನಿಮಾನ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಬಾಲ್ಯ ಸಿನಿಮಾ. ಆ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಇಷ್ಟ ಆಗೋಕ್ಕೆ ಮುಂಚೆ ನಮಗೆ ತುಂಬ ಇಷ್ಟ ಆಯಿತು. ಸುಮಾರು ಒಂದು 10 ವರ್ಷನೂ ಕತೆ ಮಾಡಿದ್ದೀವಿ. ನಮ್ಮ ವಿದ್ಯಾರಣ್ಯಪುರ ಕುವೆಂಪು ಪಾರ್ಕ್ ಬಳಗದವರು, ನಮ್ಮ ಸ್ನೇಹಿತರು, ನಿರ್ದೇಶಕರು, ಹಾಗೆ ನಮಗೆ ಸುಮಾರು ಮಾಧ್ಯಮ ಮಿತ್ರರು ಎಲ್ಲರೂ ಕತೆಗೆ ಸಹಕಾರ ಕೊಟ್ಟು ಆ ಕಥೆಯನ್ನು ಪಾಲಿಷ್ ಮಾಡಿ 10 ವರ್ಷ, ಸುಮಾರು 1.5 ವರ್ಷಗಳ ಕಾಲ ತುಂಬ ಒಂದು ಕಂಟೆಂಟು ಈಗಿನ ಕಾಲಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಏನೇನು ಬೇಕು, ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು, ಓದಿಸ್ಬೇಕು, ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ಎಲ್ಲ ಸಮಗ್ರವಾಗಿ ಪೋಷಕರು ಮತ್ತು ಸ್ಟೂಡೆಂಟ್ಗಳಿಗೆ ಬೇಕಾಗಿರೋಂಥ ಒಂದು ಕಂಟೆಂಟು. ನೀವು ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಕಥೆನ ಹೇಳಿದ್ರೂ ಕೂಡ ಎಲ್ಲರಿಗೂ ಅಡಾಪ್ಟ್ ಆಗುವಂಥದ್ದು, ಎಲ್ಲರಿಗೂ ಬೇಕಾಗಿರುತ್ತದೆ. ಯೂನಿವರ್ಸಲ್ ಸಬ್ಜೆಕ್ಟ್ ಇದು. ಯಾರೂ ಕಡೆಗಣನೆ ಮಾಡೋ ಥರನೇ ಅದಲ್ಲ. ಎಲ್ಲ ಭಾಷೆಯವ್ರಿಗೆ, ಎಲ್ಲ ದೇಶದವ್ರಿಗೆ ಬೇಕಾಗಿರೋಂಥದ್ದು. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಈಗ ಯುವ ಪೀಳಿಗೆಗೆ ಅಂದರೆ ಒಂದು ಬಾಲ್ಯಾವಸ್ಥೆಯ ಮಕ್ಕಳು, ಒಂದು 6ರಿಂದ 14 ವಯಸ್ಸಿನ ಮಕ್ಕಳು, ಅವ್ರಿಗೆ ನಾವು ಒಂದು ಫೌಂಡೇಶನ್ ಕರೆಕ್ಟಾಗಿ ಹಾಕಬೇಕು. ಅವರು ಈಗಿನ ಪೀಳಿಗೆ ಅವರು ಚೆನ್ನಾಗಿದ್ದರೆ ಮುಂದೆ ಅವರ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ. ಸಮಾಜ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ. ಆ 6ರಿಂದ 14 ಚಂಚಲ ಮನಸ್ಸು ಅವರಿಗೆ. ಆ ವಯಸ್ಸಲ್ಲಿ ಅವ್ರಿಗೆ ಬಾಲ್ಯ ಸ್ನೇಹಿತರು ಬೇಕೇ ಬೇಕು. ನಾವು ಅವರಿಗೆ ಇದೇ ಥರ ಇರು, ಇದೇ ಥರ ಮಾಡು ಅಂತ ತುಂಬ ಸ್ಟ್ರಿಕ್ಟ್ ಮಾಡೋಗಿಲ್ಲ. ಸ್ಟ್ರಿಕ್ಟ್ ಮಾಡೋಕ್ಕೆ ಹೋದರೆ ಆ ವಯಸ್ಸು, ಆ ಮನಸ್ಸು ಭಾಳ ಒಂದು ಏನು ಅಂದರೆ ನಾವೊಂದು ಹೂವನ್ನು ಗಟ್ಟಿಯಾಗಿ ಇಟ್ಬಿಟ್ರೆ ಅದು ಮುದುಡೋಗ್ಬಿಡ್ತದೆ. ಅಂದರೆ ಬಾಡೋಗೋದು, ಮುದುಡೋಗೋದು, ಅದು ಕೊಲ್ಯಾಪ್ಸ್ ಆಗೋದು ಆ ಥರ ಆಗುತ್ತೆ. ಅದೇ ಫ್ರೀ ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕೆಳಗಡೆ. ಒಂದು ರೇಂಜಲ್ಲೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಮಕ್ಕಳನ್ನ. ಆ ಪರ್ಟಿಕ್ಯುಲರ್ ಒಂದು 6-7 ಇಯರ್ಸ್, 6 to 14 ಇಯರ್ಸ್. ಅದಾದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ, ಸರ್ವೈವ್ ಆಗ್ತಾರೆ. ಸೊ ಇದೊಂದು ಕಂಟೆಂಟ್ ನಾವು ಭಾಳ ಸೂಕ್ಷ್ಮವಾಗಿ ಇದಕ್ಕೆ ನಮ್ಮ ಮೆಡಿಕಲ್ ಒಂದು ಮಾನಸಿಕ ವೈದ್ಯರನ್ನ ಮತ್ತು ಮಕ್ಕಳ ಡಾಕ್ಟ್ರನ್ನ ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ತುಂಬ ಕೂಲಂಕುಷವಾಗಿ ಭಾಳ ಹೈ ಲೆವೆಲಲ್ಲಿ ಥಿಂಕ್ ಮಾಡಿ ವರ್ಷಾನುಗಟ್ಟಲೆ ಟೈಮ್ ತೊಗೊಂಡು 10 ವರ್ಷ ಮಾಡ್ತೀವಿ ಕಥೆನ ಮಾಡಿ. ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ವರ್ಗದವರು ಇಷ್ಟಪಡ್ತಾರೆ, ಆಮೇಲೆ ನೋಡ್ತಾರೆ. ನೀವು ಆ ಥರ ನಮಗೆ ಉತ್ತೇಜನ ಕೊಡ್ತೀರಾ, ಪ್ರಚಾರ ಮಾಡ್ತೀರ ಅಂತ ತುಂಬ ನಂಬಿಕೆ ನಮಗಿದೆ. ಯಾಕಂದರೆ ನೀವು ತುಂಬ ವರ್ಷಗಳಿಂದ ಬರ್ತಾನೆ ಇದ್ದೀವಿ ಪ್ರಯಾಣ ಮಾಡಿಕೊಂಡು. ಆದರೆ ಸೆಂಟ್ರಲ್ಲಿ ತುಂಬ ವರ್ಷಗಳ ಗ್ಯಾಪ್ ಆಯಿತು. ನಮ್ಮ ಸುಧೀಂದ್ರ ವೆಂಕಟೇಶ್ವರು ಮತ್ತು ಅವ್ರ ದೊಡ್ಡಪ್ಪ ಅವರು ಸುಧೀಂದ್ರ ಅವರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕೂಡ ಸುಧೀಂದ್ರ ಸರ್ ನಮಗೆ ಉತ್ತೇಜನ ಕೊಡ್ತಾಯಿದ್ರು. ಹೀಗಾಗಿ ನಿಮ್ಮದೇ ಸಿನಿಮಾ ನಿಮ್ಮ ಅಂಗಳಕ್ಕೆ ತಂದು ಬಿಟ್ಟಿದ್ದೀವಿ. ಈಗ ನಿರ್ಮಾಣ ಮಾಡಿ ಸೆನ್ಸಾರ್ ಆಗಿ ಎಲ್ಲ ಆಗಿದೆ. ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಇನ್ನು ನಮ್ಮ ನಿರ್ಮಾಪಕರು ಸರ್ ಶುರುವಾಗಿದ್ದು ಹೋದ ಒಂದು ಸೆಪ್ಟೆಂಬರಲ್ಲಿ, 23ನೇ ಸೆಪ್ಟೆಂಬರ್. ಸೆನ್ಸಾರು ನಾವು ಲಾಸ್ಟ್ ಇಯರೇ ಮಾಡಬೇಕಂತ ತುಂಬ ಪ್ಲ್ಯಾನ್ ಮಾಡಿದ್ವಿ. ಆಗ ಸೆನ್ಸಾರ್ ಆಫೀಸರ್ಸ್ ಪ್ರಾಬ್ಲಮ್ ಆಯಿತು. ಈ ವರ್ಷಕ್ಕೆ ಆಯ್ತು ಸೆನ್ಸಾರು. ಸೊ ಈ ಥರ ಇದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫೆಸ್ಟಿವಲ್ಗಳಿಗೆ ಅಪ್ಲೈ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಕಂಟೆಂಟು ನಮಗೆ ತುಂಬ
ನಂಬಿಕೆಯಿಂದ ಮಾಡೋದ್ರಿಂದ ಒಂದು ಪ್ರಶಸ್ತಿಗೆ ಮತ್ತು ಒಂದು ಸಾಮಾಜಿಕ ಕಳಕಳಿ ಇರೋದ್ರಿಂದ ತುಂಬ ಒಂದು ನಂಬಿಕೆಯಿಂದ ಮಾಡ್ತಾಯಿದ್ದೀವಿ. ಸೊ ಈ ಥರ ಇದೆ. ಹೌದೌದು ಹೌದು ಸರ್, ಹೌದು ಸರ್. ಮಕ್ಕಳಿಗೆ ಫ್ರೀಡಮ್ ಅಂದರೆ ತುಂಬ ಫ್ರೀಡಮ್ ಅಲ್ಲ, ತುಂಬ ಟೈಟು ಅಲ್ಲ. ಇದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ತುಂಬ ಇದೆ. ನಮ್ಮ ದೇಶದ ಮೂಲೆಗಳಿಂದ ಬಂದು ಒಂದು ಅಪಾರ್ಟ್ಮೆಂಟ್ ಇರ್ತಾರೆ. ಅವ್ರಿಗೆ ಯಾವುದೇ ಲ್ಯಾಂಗ್ವೇಜು ಅಥವಾ ಪರ್ಟಿಕ್ಯುಲರ್ ಕ್ಯಾಸ್ಟು ಆ ಥರ ಯಾವುದಿರಲ್ಲ, ಎಲ್ಲ ಒಂದೇ ಒಂದು ಏರಿಯಾದಲ್ಲಿ ಒಂದೇ ಮನೆ ಥರ ಇರ್ತಾರೆ ಆಲ್ಮೋಸ್ಟ್. ಸೊ ಅಲ್ಲಿನ ಮಕ್ಕಳು ಆ ಜಾತಿ ಭೇದ ಭಾವ ಬಿಟ್ಟು, ಆ ಲ್ಯಾಂಗ್ವೇಜು ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಾಗ ಅವ್ರಿಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ. ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ ಅವ್ರ ಜೊತೆಗೆ ಅವ್ರ ಪೇರೆಂಟ್ಸ್ಗಳು ಮಿಂಗಲ್ ಆಗ್ತಾರೆ. ಇವರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸು ಆಟ ಪಾಠ ಇದ್ದಾಗ ಅವರು ಹೋಗ್ತಾರೆ, ಎಲ್ಲ ಫ್ರೆಂಡ್ಶಿಪ್ ಆಗ್ತಾ ಒಂದು ಒಳ್ಳೆ ಆರೋಗ್ಯಕರವಾದ ವಾತಾವರಣ ಬೆಳೆಯುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಥರ ಒಂದು ಕಥೆಯನ್ನು ಒಂದು ಎಳೆನಿಟ್ಕೊಂಡು ಮಾಡಿರೋ ಕತೆ. ಎರಡು ಮಿಕ್ಸಪ್ ಇದ್ದರೆ ಒಳ್ಳೆಯದಂತ ನಮ್ಮ ಕತೆ ಸರ್. ಕರೆಕ್ಟ್, ಎಕ್ಸಾಕ್ಟ್ಲಿ ಯುವರ್ ಥಿಂಕಿಂಗ್ ಇಸ್ ರೈಟ್. ಬರೀ ಓದಂತ ಹೋದರೆ ಕನ್ನಡಕ ಬರುತ್ತೆ. ಇವನು ದೈಹಿಕವಾಗಿ ಬಳಲೋಗ್ತಾನೆ, ತುಂಬ ವರ್ಷಗಳ ಕಾಲ ಆಯುಷ್ ಇರೋದಿಲ್ಲ ಅವನಿಗೆ. ಸೊ ಅವನು ಓದಿ ಕನ್ನಡಕನೂ ಬರ್ತದೆ, ಆರೋಗ್ಯನೂ ಕೆಡಿಸ್ಕೊತಾನೆ. ಓದೋದ್ರ ಜೊತೆಗೆ ಆಟ ಪಾಠನೂ ಇರಬೇಕು ಅನ್ನೋದು ಒಂದು ಹೇಳಿ. ಕರೆಕ್ಟ್ ಹೇಳಿ, ಥ್ಯಾಂಕ್ ಯು. ಸೆನ್ಸರ್ ಆಗಿದೆ ಸರ್. ಇಲ್ಲ, ಮಕ್ಕಳಂತ ನಾವು ಮಾಡಿದ್ದು, ಬಟ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಇಲ್ಲ, ಅವ್ರು ಏನು ಹೇಳಿದ್ರು ಅಂದರೆ, ಇದು ಆ್ಯಕ್ಚುಲಿ ಮಕ್ಕಳಿಗಿಂತೂ ನಿಮಗೆ ಒಂದು ಫ್ಯೂಚರ್ ಫಿಲಮ್ಗೆ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ಗೆ. ಇದು ಅವ್ರು ತುಂಬ ಅಪ್ರಿಷಿಯೇಟ್ ಮಾಡೋದು. ಸುಮಾರು 1 hour ಮಾತಾಡೋದು ನಮ್ಮ ಬಗ್ಗೆ, ಸೆನ್ಸರ್ ಟೀಮು ಆಫೀಸರ್ ಎಲ್ಲರೂ. ಆಯ್ತು ಅಂದ್ಬಿಟ್ಟು ನಾವು ಅದನ್ನೇ ಅಕ್ಸೆಪ್ಟ್ ಮಾಡಿದ್ವಿ ಸರ್. ಹೌದು, ಸುಮಾರು ಒಂದು 8-10 ಕಡೆ ಅಪ್ಲೈ ಮಾಡಿದ್ದೀವಿ. ಈಗ ರೀಸೆಂಟಾಗಿ ಮೈಸೂರು ದಸರಾಗೆ ಅಪ್ಲೈ ಮಾಡಿದ್ವಿ. ನೋಡೋಣ, ಎಲ್ಲ ನಿಮ್ಮ ಸಹಕಾರಗಳು ದೇವ್ರಿಗೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇದ್ದೀವಿ. ಹೌದು ಸರ್, ಹೌದು ಖಂಡಿತ. ಹೌದು ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಸರ್. ನಮ್ಮ ನಿರ್ಮಾಪಕರ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತು. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಯಾಕಂದರೆ ಅವರ ಒಂದು ಸಹಕಾರ ಇಲ್ಲಾಂದರೆ ಯಾವುದು ನಡೆಯಲ್ಲ. ಈಗಿನ ದಿವಸ ಅನ್ನದಾತರುಗಳು ಅವರುಗಳೇ, ನಿರ್ಮಾಪಕರುಗಳೇ. ಮುಂದೆ ನಾವು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹಿಂದೂ ವಿಶ್ವನಾಥ್ ಅವ್ರ ಬಗ್ಗೆ 2 ಮಾತು ಹೇಳ್ಬೇಕನ್ಸುತ್ತೆ. 2 ಹಾಡುಗಳು ತುಂಬ ಚೆನ್ನಾಗಿ ಸಂಗೀತ ಮಾಡಿಕೊಟ್ಟಿದ್ದಾರೆ. ಹಿನ್ನೆಲೆ ಸಂಗೀತ A.T. ರವಿಚಂದ್ರ ಅವ್ರು ಬಂದಿಲ್ಲ, ಬರಬೇಕಾಗಿತ್ತು. ಆಮೇಲೆ ನಮ್ಮ ಸಿನಿಮಾದ ಮುಖ್ಯ ಕಲಾವಿದರು ಇನ್ನೊಬ್ಬರು ನಾರಾಯಣ ಸಮೇತ್ ಇದ್ದರು, ಅವರು ಶೂಟಿಂಗಲ್ಲಿ ಬ್ಯುಸಿ ಬಂದಿಲ್ಲ. ಹಾಗೆ ನಿಶ್ಚಿತ ಅಂತ ಇನ್ನೊಬ್ಬ ಆರ್ಟಿಸ್ಟು, ಅವರು ಶೂಟಿಂಗಲ್ಲಿ ಬ್ಯುಸಿ ಬಂದಿಲ್ಲ. ಇನ್ನೊಬ್ಬರು ಅಪೂರ್ವ ಅಂತ ನಮ್ಮ ನಾಯಕಿ ನಟಿ, ಅವರು ಬಂದಿದ್ದಾರೆ. ಅವರು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಚಿತ್ರದಲ್ಲಿ ಕ್ಯಾರೆಕ್ಟರ್ ಅವ್ರದ್ದು ಚೆನ್ನಾಗಿ ನಟನೆ ಮಾಡಿದ್ದಾರೆ. ತಂತ್ರ ಮಾತಾಡ್ತಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರು, ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬುಲೆಟ್ ವಿನೋದ್ ಅಂತ. ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಂತರ ನಮ್ಮ ನೀಲ್ ಕಮಲ್ ಕೆಂಗಾಪುರ್, ಅದು ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ಆಮೇಲೆ ಅವ್ರು ಮಾತಾಡ್ತಾರೆ. ಅವರು ಒಳ್ಳೆ ರೈಟರ್, ನಮ್ಮ ಸಿನಿಮಾಗೆ ಒಳ್ಳೆ ಡೈಲಾಗು ಮತ್ತು ಲಿರಿಕ್ ಒದಗಿಸಿದ್ದಾರೆ. ನಂತರ ಸಂಕಲನಕಾರರು ರೆಡ್ಡಿಯವರು, ಲಕ್ಷ್ಮಣ್ ರೆಡ್ಡಿ, ಅವ್ರ ಬಗ್ಗೆ ಗೊತ್ತೇ ಇದೆ. ತದನಂತರ ಸಿದ್ದೇಶ್ ಅಂದ್ಬಿಟ್ಟು ಅವರು ಒಂದು ಮಿಲಿಟರಿ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದ ನಂತರ ಮಕ್ಳುಗಳು ಇನ್ನೂ 3 ಜನ ಬಂದಿಲ್ಲ. ದೀಕ್ಷಾ ಅಂದ್ಬಿಟ್ಟು, ಆರ್ಯಮನ್ ಅಂದ್ಬಿಟ್ಟು, ಮನೀಶ್ ಅಂತ. ಈಗ ನಮ್ಮ ನಿರ್ಮಾಪಕರು 2 ಮಾತು ಮಾತಾಡ್ಬೇಕಂತ ಕೇಳ್ಕೊತಾರೆ. ಬಾಲ್ಯ ಬಗ್ಗೆ ಹೇಳಬೇಕು ಅಂದರೆ 2 ಮಾತಿನಲ್ಲಿ ಹೇಳಿ ಮುಗಿಸ್ತೀನಿ. ನಮ್ಮ ಕಾಲದ ಬಾಲ್ಯಕ್ಕೂ ಈಗೂ ತುಂಬ ವ್ಯತ್ಯಾಸನೇ ಇದೆ. ಬಟ್ ಏನು ಅಂದರೆ, ಈಗ ಒತ್ತಡದ ವಿದ್ಯಾಭ್ಯಾಸ, ಮಕ್ಕಳ ಮನೋವಿಕಾಸನ ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ. ನಾವು ಅಂದರೆ ನಲಿಕಲಿ ವಿದ್ಯಾಭ್ಯಾಸ, ಅದರಲ್ಲಿ ಒಂಥರ ಏನೋ ಒಂಥರ ಖುಷಿ ಇರೋದು. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗಾಗಲಿ ಹುಡುಗರಿಗಾಗಲಿ ಅದು ಲ್ಯಾಪ್ಸ್ ಆಗ್ತಾ ಇದೆ. ಅದಿದ್ದರೆ ಆರೋಗ್ಯ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ನಲಿಕಲಿ ಅಂದರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇರುತ್ತೆ ಸರ್. ಬಟ್ ಅದನ್ನ ಗುರುತಿಸೋದ್ರಲ್ಲಿ ಎಲ್ಲರೂ ವಿಫಲ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಒಳ್ಳೆ ಸಾಮರ್ಥ್ಯ ಇರುತ್ತೆ, ಬಟ್ ಅದನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಅವ್ರದ್ದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಇನ್ನು ಟೀಚರ್ಸ್ ಹೆಂಗೆ ಅಂದರೆ, ಏನಪ್ಪ ಹುಡುಗರು ಬರ್ತಾ ಇಲ್ಲ, ನಾವ್ಯಾಕೆ ರಿಸ್ಕ್ ತೊಗೊಬೇಕು ಅನ್ನೋದು ಅವರಲ್ಲಿ. ಬಟ್ ಈ ತಂದೆ ತಾಯಿಗಳು ಸಂಪಾದನೆ ಕಡೆ ಮತ್ತು ಕೆಲಸಗಳ ಕಡೆ ಯಾವಾಗಲೂ ಇವ್ರನ್ನ ಯಾವುದೋ ಒಂದು ಜವಾಬ್ದಾರಿ ಕಳೆದ್ರೆ ಸಾಕಪ್ಪ ಅಂದ್ಬಿಟ್ಟು ಹೆಚ್ಚಿನ ಗಮನ ಹರಿಸೋಕ್ಕಾಗ್ತಾ ಇಲ್ಲ.
ಅದು ತುಂಬ ಮೈನಸ್ಸು. ಮೈಂಡ್ ಸೆಟ್ಟು ತುಂಬ ಪಲ್ಯೂಟ್ ಆಗ್ತಾ ಇದೆ ಜನ್ರೇಷನ್. ಯಾಕಂದರೆ ಪರಿಸರ ಆಗ್ಬೋದು, ಪ್ರತಿಯೊಂದರಲ್ಲೂ ಮಕ್ಕಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಆಗಲಿ, ಮನೆ ವಾತಾವರಣ ಆಗಲಿ, ಶಾಲೆ ವಾತಾವರಣ ಆಗಲಿ ಕಡಿಮೆ ಆಗ್ತಾ ಇದೆ. ಅದರಿಂದ ಪ್ರತಿಯೊಬ್ಬರು ಇಲ್ಲಿ ಮುಖ್ಯವಾಗಿ ಎಲ್ಲರೂ ಅವರವ್ರ ಜವಾಬ್ದಾರಿನ ಸಮರ್ಪಕವಾಗಿ ನಿರ್ವಹಿಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ದುರಾದೃಷ್ಟನೋ ಏನೋ ಗೊತ್ತಾಗ್ತಾ ಇಲ್ಲ. ಅದರಿಂದ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಸಿನಿಮಾ ಮಾಡಿರೋದು. ರಾಜು ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಅದನ್ನು ಕೂಲಂಕುಷವಾಗಿ ಎಲ್ಲ ಇದು ಮಾಡಿ ಟೈಟ್ಲು ಎಲ್ಲ ಕೇಳಿ ತುಂಬ ಸಂತೋಷಪಟ್ಟು, ಇಲ್ಲ ಖಂಡಿತವಾಗ್ಲೂ ಇದು ಮಾಡೋಣ ಅಂದ್ಬಿಟ್ಟು ಅವರು ಒಳ್ಳೆ ರೀತಿನೇ ಮಾಡಿದ್ದಾರೆ. ಬಟ್ ನೋಡಿದ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ. ಮಾಧ್ಯಮದವರು ದಯವಿಟ್ಟು ಈ ವಿಚಾರದಲ್ಲಿ ನಮಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟು ಚಿತ್ರದ ಬಗ್ಗೆ ಒಂದು 4 ಒಳ್ಳೆ ಮಾತುಗಳಾಡಿ ತುಂಬ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ನಿಮ್ಮ ಸಹಕಾರ ನಮಗೆ ಖಂಡಿತವಾಗ್ಲೂ ಭಾಳ ಮುಖ್ಯ. ಯಾಕಂದರೆ ಸಿನಿಮಾ ನಮಗೆ ಮಾಧ್ಯಮದವರು ನಮಗೆ ಸಹಕಾರ ಸಿಕ್ತು ಅಂದರೆ ನಮ್ಮ ಸಿನಿಮಾ ಗೆದ್ದಂಗೆ ಅನ್ನೋದು ಒಂದು ನನ್ನ ನಂಬಿಕೆ. ಯಾಕಂದರೆ ಮಾಧ್ಯಮ ಮಿತ್ರರಿಂದ ಸಹಾಯ ನನಗೆ ಭಾಳ ಮುಖ್ಯ. ಅದರಿಂದ ದಯವಿಟ್ಟು ಒಳ್ಳೆ ರೀತಿ ನಮಗೆ ಪ್ರೋತ್ಸಾಹಿಸಿ ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ನಮ್ಮ ಚಿತ್ರದ ನಾಯಕರಾದ ಬುಲೆಟ್ ವಿನೋದ್ ಅವರು ಮಾತಾಡಬೇಕಂತ ಕೇಳ್ಕೊತೀನಿ. ವೇದಿಕೆ ಮುಂದಿರುವ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಏನೇ ಪ್ರಾಜೆಕ್ಟ್ ಮಾಡ್ಬೋದು, ಅದು ಕಮರ್ಷಿಯಲ್ ಇರ್ಬೋದು, ನಾನ್ ಕಮರ್ಷಿಯಲ್ ಇರ್ಬೋದು, ಆರ್ಟ್ ಮೂವಿ ಇರ್ಬೋದು, ಮೊದಲನೇದಾಗಿ ನಮಗೆ ರಿವ್ಯೂಸ್ ಕೊಡೋದು ಬೆನ್ ತಟ್ಟಿ ಮುಂದೆ ಚಪ್ಪಾಳೆ ತಟ್ಟಿ ಮುಂದೆ ಬಿಡೋದೆ ನೀವು. ದಯವಿಟ್ಟು ನಮ್ಮ ಚಿತ್ರನ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು 4 ಲೈನ್ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ಬರೀರಿ. ಏನಕ್ಕೆ ಅಂದರೆ ಇದು ಆ್ಯಕ್ಷನ್ನು ಅದು ಇದು ಓರಿಯೆಂಟೆಡ್ ಥರ ಇಲ್ಲ. ಕಂಪ್ಲೀಟಾಗಿ ಒಂದು ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಕಂಟೆಂಟ್ ಮೂಲಕನೇ. ಫಿಲಮಲ್ಲಿ ಹೀರೋ ಯಾರು, ವಿಲನ್ ಯಾರು, ಹೀರೋಯಿನ್ ಯಾರು ಅಂದರೆ ಪ್ರತಿಯೊಂದು ಕಂಟೆಂಟೇ ಇದರಲ್ಲಿ ಮಕ್ಕಳೇ ಹೀರೋ. ಅವ್ರ ಮನಸ್ಥಿತಿಯಲ್ಲಿ ಏನೇನು ನಡೆಯುತ್ತಲ್ಲ ಅದನ್ನು ನಮ್ಮ ಡೈರೆಕ್ಟರ್ ಸುಲ್ತಾನ್ ರಾಜು ಸರ್ ಹಾಗೆ ನೀಲ್ಕಮಲ್ ಸರ್ ತುಂಬ ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಬರೆದಿದ್ದಾರೆ. ನಮಗೂ ಮೂವಿಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂಥರ ಅನಿಸ್ತಾ ಇತ್ತು, ಇದು ಒಂಥರ ಮೂವಿ ಟೀಮ್ ಥರ ಅನಿಸ್ತಾ ಇರಲಿಲ್ಲ, ಎಲ್ಲ ಫ್ಯಾಮಿಲಿ ಥರ ಅನಿಸ್ತಾ ಇತ್ತು. ನಾವು ಎಲ್ಲ ಮಕ್ಕಳ ಜೊತೆಲಿ ಬಾಲ್ಯರಾಗಿ ಆ್ಯಕ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸರ್ ಹೇಳಿದಾಗೆ ನಾವು ಇದನ್ನ ಆಲ್ಮೋಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳಿಗೆ, ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಕೆಲವು ಪ್ರಾಜೆಕ್ಟ್ಸ್ ನೋಡ್ತಾ ಇದ್ವಿ. ಸೊ ಆ ಥರ ಎಲ್ಲ ಮಕ್ಕಳಿಗೆ ತಲುಪಿಸೋ ಥರ ನಾವು ಇದು ಮಾಡ್ತೀವಿ. ಹಾಗೆ ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಂತ ನಮ್ಮ ರಮೇಶ್ ಕೊಯ್ರಾ ಸರ್, ಕ್ಯಾಮ್ರಾಮನ್ ಸರ್, ಅವರು ನಂದು ಹಳೆ ಪ್ರಾಜೆಕ್ಟಲ್ಲಿ ಅವರು ಕ್ಯಾಮ್ರಾಮನ್ ಸರ್ ಆಗಿದ್ರು. ಅವರೇ ನನಗೆ ಈ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿದ್ದು. ಸೊ ಅವರು ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಂಟೆಂಟಲ್ಲಿ ಬಜೆಟ್ ದೊಡ್ಡದೇ ಆಗಿರಲಿ ಸಣ್ಣದೇ ಆಗಿರಲಿ, ನಮ್ಮ ಕಂಟೆಂಟಲ್ಲಿ ಎಲ್ಲೋ ಒಂದು % ಲೂಪ್ ಹೋಲ್ಸ್ ಬರ್ದಿರೋ ಥರ ಎಲ್ಲರೂ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡಿದ್ದೀವಿ. ದಯವಿಟ್ಟು ನೀವು ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಿತ್ರದ ನಾಯಕಿ ಅಪೂರ್ವ ಅವರು ಮಾತಾಡ್ಬೇಕಂತ ಕೇಳಿ. ಎಲ್ರಿಗೂ ನಮಸ್ಕಾರ. ಸೊ ಹೇಳಬೇಕಂದ್ರೆ ಇವಾಗಿನ ಮೂವೀಸಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕಡಿಮೆ ನೋಡ್ತಿದ್ದೀವಿ, ಇಲ್ಲ ಅಂತಲ್ಲ ಕಡಿಮೆ. ಸೊ ಇವಾಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ ಎಲ್ಲ ಮಕ್ಳಿಗೂ ಕಾಂಪಿಟೇಷನ್ ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಫಸ್ಟ್ ಬರಬೇಕು, ಸ್ಕೂಲಲ್ಲಿ ಫಸ್ಟ್ ಇರಬೇಕು, ಜಾಬ್ ಸೇರಿದಾಗ ಫಸ್ಟ್ ಇರಬೇಕು. ಹಂಗೆ ಪೇರೆಂಟ್ಸ್ ಥಿಂಕಿಂಗ್ ಮೈಂಡ್ ಸೆಟ್ ಕೂಡ ಹಾಗೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಆ ಒಂದು ಕನ್ಫ್ಯೂಷನಲ್ಲಿ ಇರ್ತಾರಲ್ಲ ಪೇರೆಂಟ್ಸ್, ಮಕ್ಕಳನ್ನ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಒಂದು ಒಳ್ಳೆ ಕ್ಲಾರಿಟಿ ಇದೆ, ಮೆಸೇಜ್ ಇದೆ ಸೊಸೈಟಿಯಲ್ಲಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಬೇಕಲೇಬೇಕು. ಬಿಕಾಸ್ ಹೊಸೊಬ್ರು ಎಂಟ್ರಿ ಆದಾಗ ನಿಮ್ಮ ಸಪೋರ್ಟ್ ಇಲ್ಲದೆ ಯಾರು ಬೆಳೆಯೋದಕ್ಕಾಗಲ್ಲ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ರಾಜು ಸರ್ ಹಾಗೆ ನೀಲ್ಕಮಲ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್. ಅಷ್ಟೇ, ಥ್ಯಾಂಕ್ ಯು. ಹೌದು ಸರ್, ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಒಂದು ತಾಯಿ ಕ್ಯಾರೆಕ್ಟರ್. ಸೊ ಒಂದು ತಾಯಿಗೆ ಮಗ ಸೆಂಟಿಮೆಂಟ್ ಎಷ್ಟಿರುತ್ತೆ, ಇಂಪಾರ್ಟೆನ್ಸ್, ಮಗನ ಕಡೆನೂ ಅವ್ರು ವಾಲಕ್ಕಾಗಲ್ಲ. ಹಾಗೆ ಹಸ್ಬೆಂಡ್ ಮಾತನ್ನು ಕೇಳಬೇಕಾಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೊಂದು ಮೈಂಡ್ ಸೆಟ್ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಿದ್ರೆ ಅವನು ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ. ಸೊ ನಾನು ಕನ್ಫ್ಯೂಷನಲ್ಲಿ ಇರ್ತೀನಿ, ಎದರ್ ನನ್ನ ಮಗನ ಆಟ ಆಡಕ್ಕೆ ಬಿಡಬೇಕಾ ಅಥವಾ ಓದಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರೋ ಕ್ಯಾರೆಕ್ಟರ್ ಇದು. ಇಂಜಿನಿಯರಿಂಗ್ ಸರ್. ಹಾಂ, ಇಂಜಿನಿಯರಿಂಗ್. ಹಾಂ, ಸರ್. ಸೊ ನಾನು ನೀನಾಸಂ ಜೋಸೆಫ್ ಸರ್ ಹತ್ರ ಆ್ಯಕ್ಟಿಂಗ್ ಕಲ್ತಿದ್ದೆ.
ಅವರು ನಾನು ಅಪ್ರೋಚ್ ಮಾಡಿ ಸರ್ನ ಒಂದ್ಸತಿ ಕೇಳಿದೆ, ಸರ್ ಹಿಂಗೆ ಮಾಡಬೇಕಂತ. ಅವ್ರು ನಂಗೆ ಫಸ್ಟ್ ಹೇಳಿದೆ ಅದು, ನೋಡಮ್ಮ ನೀನು ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡಬೇಡ, ನೀನು ಯಾವುದೇ ಕ್ಯಾರೆಕ್ಟರ್ ಇರಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿನ್ನ ಮೇಲಿರೋದು. ಸೊ ಹಾಗಾಗಿ ನಮ್ಮ ತಂದೆ ಇದು ಡಿಸ್ಟ್ರಿಬ್ಯೂಟರ್. ಸೊ ನಮ್ಮ ಡ್ಯಾಡಿ ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ಗೈಡೆನ್ಸ್ ತೊಗೊಂಡು ಒಪ್ಪಿಗೆ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇವರು ಮತ್ತೆ ಈಗ ಒಂದು ನಾಯಕಿ ಅವರೇ ಮುಖ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಕೆಲಸ ಏನಿದ್ರು ಸಿನಿಮಾ ಶುರುವಾಗಕ್ಕಿಂತ ಮುಂಚೆ, ಶೂಟಿಂಗ್ ಶುರುವಾಗಕ್ಕಿಂತ ಮುಂಚೆ ನಾವು ಕೂತು ಹೀಗೆ ಬರುತ್ತೆ, ಹಾಗೆ ಇದೇ ಥರ ಐತೆ, ಇದೇ ಸಿಚುವೇಶನ್, ಈ ಥರ ಮ್ಯೂಸಿಕ್ ಬೇಕು ಅಂತ ನೀಲ್ಕಮಲು ಹಾಗೂ ರಾಜು ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ, ನನ್ನ ಹಾಡುಗಳು ಮಾಡಾದ್ಮೇಲೆ ಅದಕ್ಕೆ ತಕ್ಕಾಗೆ ಪೂರಕವಾಗಿ ಅವ್ರು ಏನು ಹೇಳಿದ್ದಾರೆ ಅದೇ ಥರ ಶೂಟಿಂಗ್ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. ಇಂಥ ಬಾಲ್ಯ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಕೊಡಬಲ್ಲೆ ಅಂತ ಅನ್ನೋದಕ್ಕೂ ಬಹಳ ಖುಷಿ ಆಯಿತು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಒಂದಿಷ್ಟು ಫುಟೇಜ್ ಕೊಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ನಿಮ್ಮಿಂದ ಎಲ್ಲ ಒಂದು 4 ಒಳ್ಳೆ ಸಾಲುಗಳನ್ನ ನಾವು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸರ್ ಸಾಂಗ್ 2 ಇದೆ, 2ಕ್ಕೂ ಮೇಡಮ್ ಅವರ ಮ್ಯೂಸಿಕ್ಕು. ಇದರಲ್ಲಿ 2 ಸಾಂಗ್ ಇದೆ. ಒಂದು ಕ್ಲಾಸಿಕಲ್ ಫಸ್ಟ್ ಸಾಂಗು, 2ನೇದು ಬಾಲ್ಯ ಅಂತ ಟೈಟಲ್ ಸಾಂಗೇ ಮಾಡಿದ್ದೀನಿ. ಆ ಬಾಲ್ಯ ಅನ್ನೋ ಒಂದು ಹಾಡನ್ನು ಕೇಳಿದರೆ ನೀಲ್ಕಮಲ್ ಅವ್ರು ಬರೆದಿರುವಂಥದ್ದು. ಇಡೀ ಪಿಕ್ಚರ್ನ ಒಂದು ಕಂಟೆಂಟು ಅದ್ರ ಪೂರ್ತಿ ಆ ಹಾಡಲ್ಲಿ ಬರುತ್ತೆ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಒಂದು ಸಾಂಗಲ್ಲಿ ಇಡೀ ಸಿನಿಮಾ ನೋಡಿದಾಗ ಆಗುತ್ತೆ ಸರ್. ಹೌದು, ಈಗ ಅದೇ ನೀಲ್ಕಮಲ್ ಅವರು ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ಈ ಪಿಕ್ಚರ್ ಬರೋಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ರಾಜು ಸರು. ಯಾಕಂದರೆ ನಾನು ಫಸ್ಟ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಸದ್ದಾಮ್ ಹುಸೇನ್ ಅಂತ ಒಂದು ಪಿಕ್ಚರಿಂದ. ಅದು ಅವ್ರು ಪ್ರೊಡ್ಯೂಸ್ ಮಾಡಿದರು. ಆ ಚಿತ್ರದಿಂದ ಬಂದಿದ್ದಕ್ಕೆ ನನಗೆ ಈ ಚಿತ್ರಕ್ಕೆ ಒಂದು ಸಂಭಾಷಣೆ ಮತ್ತು ಸಾಹಿತ್ಯ ಬರೆಯೋದಕ್ಕೆ ಅವಕಾಶ ಕೊಟ್ಟು ಥ್ಯಾಂಕ್ ಯು. ಬಟ್ ಇದು ಯಾಕೆ ನನಗೆ ಸ್ಟ್ರೈಕ್ ಆಯಿತು ಈ ಸಬ್ಜೆಕ್ಟು ಅಂತಂದರೆ, ಈ 2 ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅವರು. ಏನಕ್ಕಂತಂದರೆ ಇವತ್ತಿನ ಎಜುಕೇಷನ್ ವ್ಯವಸ್ಥೆ ಹೇಗಿದೆ ಅಂತಂದರೆ, ಮಗ ಓದಿ ಒಂದು ನೀಟು ಅಥವಾ JEE ಇಂಥ ದೊಡ್ಡ ಓದಿ ಡಾಕ್ಟರ್ ಆಗಲಿ ಅಥವಾ ದೊಡ್ಡ ಇಂಜಿನಿಯರ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥ ಒಬ್ಬ ಇಂಜಿನಿಯರು, ಇನ್ನೊಬ್ಬ ಮಗ ಏನು ಆಟ ಆಡಬೇಕನ್ನೋ ಒಂದು ಹುಡುಗ, ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷಣೆ ಇದು. ಯಾಕಂದ್ರೆ ಈ ತಂದೆದು ತಪ್ಪಲ್ಲ, ಆ ತಂದೆದು ತಪ್ಪಲ್ಲ. ಯಾಕಂದ್ರೆ ಮಗ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಆಸೆ ಇದೆ, ಅದಕ್ಕೆ ಆಟಕ್ಕೆ ಬಿಡ್ತಾರಲ್ಲ. ಇನ್ನೊಬ್ಬ ತಂದೆ ನಾನು ಹೆಲ್ತ್ ಚೆನ್ನಾಗಿರಲಿ ಅಂತ. ಇವು 2 ಮಧ್ಯೆ ನಡೆಯುವಂಥ ಸಂಘರ್ಷನೇ ಈ ಬಾಲ್ಯ ಚಿತ್ರ. ಇದಕ್ಕೆ ಸಂಭಾಷಣೆ ಬರೆಯುವಾಗ ಒಂದು ಖುಷಿ ಆಯಿತು. ಯಾಕಂತಂದರೆ ಅದರಲ್ಲಿ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ತಿದ್ದೀನಿ. ಯಾಕಂದರೆ ಶಿಕ್ಷಣ ಎಷ್ಟು ಇವತ್ತು ಭಾರ ಆಗಿದೆ ಅಂತಂದರೆ, ಶಿಕ್ಷೆ ಆಗಿದೆ ಅಂತಂದರೆ, ಅದರಲ್ಲಿ ಹೇಳ್ತಾರೆ ಅದು ಡಾಕ್ಟ್ರ್ ಕ್ಯಾರೆಕ್ಟ್ರು, ಒಬ್ಬ ರೈತ ಹಳ್ಳಿಯಲ್ಲಿ ಒಂದು ಹಸು ಕರುವನ್ನು ಹೆತ್ತು ಬಿಟ್ಟರೆ ಆ ಕರುವನ್ನು ಊಟ ಹಾಕ್ತಾನೆ, ಮೇವು ಹಾಕ್ತಾನೆ, ಸ್ವಚ್ಛಂದವಾಗಿ ಆಡಕ್ಕೆ ಬಿಡ್ತಾನೆ. ಎಲ್ಲಿವರೆಗೂ ಅದು ಎತ್ತಾಗುವವರೆಗೂ, ಎತ್ತಾದ್ಮೇಲೆ ಅದಕ್ಕೆ ನೇಗಿಲು ಕಟ್ತಾನೆ. ಆದರೆ ನಾವು ಇವತ್ತಿನ ಮಕ್ಕಳಿಗೆ LKG UKGಯಲ್ಲೇ ನೇಗಿಲು ಕಟ್ಬಿಟ್ಟು ಜೀವನ ಸಾಗಿಸ್ತಾ ಇದ್ದೀವಿ. ಇದು ಸರಿಯಲ್ಲ ಶಿಕ್ಷಣ ಅನ್ನೋದು ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದ್ದೀವಿ. ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಗೆದ್ದರೆ ಒಂದು ಏನಂದ್ರೆ ತಂದೆ ತಾಯಿಗೆ ಒಂದು ಆ್ಯಕ್ಚುಲಿ ಇದು ಮಕ್ಕಳ ಚಿತ್ರ, ತಂದೆ ತಾಯಿಗಾಗಿ ಅಂದರೂ ತಪ್ಪಲ್ಲ. ಯಾಕಂದ್ರೆ ತಂದೆ ತಾಯಿಗೂ ಒಂದು ಒಳ್ಳೆಯ ಮೆಸೇಜ್ ಇದೆ ಇದು. ಸೊ ಅಂಥ ಒಂದು ಸ್ಟ್ರೈಕ್ ಮಾಡುತ್ತೆ ಎಲ್ಲರಿಗೂ. ಸೊ ಈ ಚಿತ್ರದ ವಿಚಾರ ಚೆನ್ನಾಗಿದೆ, ಅದಕ್ಕೆ ನೀವು ಪ್ರಚಾರ ಕೊಡಿ ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಮಾತಾಡೋದು ನೀಲ್ಕಮಲ್ ಅವರು. ಈಗ ರೆಡ್ಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ಕಾಲದ ವಿದ್ಯಾಭ್ಯಾಸ ಭಾಳ ವಿಭಿನ್ನವಾಗಿತ್ತು. ನಾವೆಲ್ಲ ಹಳ್ಳಿಯಲ್ಲಿ ಓದೋರು, ಬೆಳೆದವರು, ಆಟ ಆಡಿದವರು, ಮರಕೋತಿ ಆಟ, ಬೇಕಾದಷ್ಟು ಆಟಗೋಲಿ, ಬುಗುರಿ ಎಲ್ಲ ಆಡಿ ಬೆಳೆದವರು. ಈಗ ಮರಕೋತಿ ಅಂದರೆ ಏನು ಗೊತ್ತಿಲ್ಲ, ರಾಗಿ ಎಲ್ಲಿ ಬೆಳೀತದಂದರೆ ಮರದಲ್ಲಿ ಅಂತಾರೆ. ಅಂಥ ಒಂದು ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನು ಆಡೋದಕ್ಕೆ ಬಿಡಬೇಕು. ಮತ್ತು ಪೇರೆಂಟ್ಸು ಮತ್ತು ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಇವತ್ತು ಯಾಕಾದರೂ ಮಕ್ಕಳು ಮಾಡ್ಕೊಂಡು ಅನ್ನೋ ಒಂದು ವರ್ಗನೇ ಸೃಷ್ಟಿಯಾಗ್ಬಿಟ್ಟಿದೆ. ತಂದೆ ತಾಯಿಗಳನ್ನ ತೊಗೊಂಡೋಗಿ ಅನಾಥಾಶ್ರಮಗಳಲ್ಲಿ ಬಿಡೋಂಥ ಪರಿಸ್ಥಿತಿ ಬಂದಿದೆ. ಇಂಥ ಸಿಚುವೇಶನಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ. ದುಡ್ಡಿನಿಂದ ಅವ್ರು ಯಾವಾಗ ಓಡ್ತಾರೋ ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಬಂದಾಗೆ ಆಯಗಳ ಜೊತೆ ಮತ್ತು ಕಂಡುಕೊಂಡವ್ರ ಜೊತೆ ಮತ್ತು ಬೇರೆ ಬೇರೆ ದುರಭ್ಯಾಸಗಳ ಜೊತೆ ಅವರು ಬೆರೆತು ಇವತ್ತಿನ ದಿವಸ ಎಜುಕೇಷನ್ ಭಾಳಷ್ಟು
ಮುಖ್ಯವಾಗಿದೆ. ನನ್ನ ಕ್ಯಾರೆಕ್ಟ್ರು ನಾನು ಹೇಳ್ಬೇಕಂತಂದರೆ, ನಾನು ಫಿಲ್ಮ್ಗೆ ಹೊಸದಾಗಿ ಮೊದಲನೇ ಚಲನಚಿತ್ರ. ಅದು ಇದಕ್ಕೆ ಮುಂಚೆ ನಾನು ಮಹಾಭಾರತದ ಒಂದು ಕುರುಕ್ಷೇತ್ರ ಡ್ರಾಮಾದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಸರು ಇವರೆಲ್ಲ ಗಮನಿಸಿದರು. ಅದರಲ್ಲಿ ಭಾಳ ಒಂದು ಹೆಸರನ್ನು ತಂದು ಕೊಟ್ಟಂಥ ಪಾತ್ರ ನನ್ನದಾಗಿತ್ತದು. ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದೆ. ಅದರಿಂದ ನನಗೆ ಅದನ್ನು ಗುರುತಿಸಿ ನಮ್ಮ ರಾಜು ಸರ್ ಅವರು, ನಮ್ಮ ನೀಲ್ಕಮಲ್ ಸರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಳ್ಳೆ ಮಿಲಿಟರಿ ಆಫೀಸರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಒಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಬೆಳ್ಕೊಡ್ತೀನಿ, ಸತ್ಯವನ್ನು ಬರೆಯಿರಿ ಅಂತ. ಯಾವುದೇ ರೀತಿಯಾದ ಸುಳ್ಳು ಬಳ್ಳಾಗಲಿ ಇನ್ನೊಂದು ಬೇಕಾಗಿಲ್ಲ. ಥ್ಯಾಂಕ್ ಯು. ಸಾರಿ ಅಂತ ನಂದಿದು ಮೊದಲನೇ ಸಿನಿಮಾ. ಇದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಅವ್ರು ನಮ್ಮಮ್ಮ. ನನಗೆ ತುಂಬ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲಿ ಫಿಲಮ್ ಶೂಟ್ ಮಾಡುವಾಗ. ನೀಲ್ಕಮಲ್ ಸರು ಇಲ್ಲ ನೀನು ಮಾಡು ಅಂತ ಅಂದರು ಅಷ್ಟೇ. ಥ್ಯಾಂಕ್ ಯು. 9th ಸ್ಟ್ಯಾಂಡರ್ಡ್. ಹಾಂ, ಬಿಡ್ತಾರೆ. ಹೆಸರು ಆರ್ಯಮನ್. ನಾನು ಇದರಲ್ಲಿ ಆಡೋ ಕೆಲಸ ಮಾಡೋ ಹುಡುಗ. ಅದರಿಂದ ನಾನು ಇದು ಫಸ್ಟ್ ಮೂವಿ. ನಾನು ಇದರಲ್ಲಿ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ಕೊಂಡೆ. ಅವಾಗ ನೀಲ್ ಕಮರ್ಸಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ನಂಗೆ ಮಾಡ್ಸೋಕಂದವರು ಅಷ್ಟೇ. ಥ್ಯಾಂಕ್ ಯು. ಎಡಿಟರ್ ರೆಡ್ಡಿ ಅವ್ರ ಮಗ. ಇಷ್ಟು ನಮ್ಮ ಇನ್ನೊಂದು ಕ್ಯಾಮ್ರಾಮ್ಯಾನ್ ರಮೇಶ್ ಅವರು ಶೂಟಿಂಗಲ್ಲಿಂದ ಬಂದಿಲ್ಲ. ಅವರಿಗೆ ತುಂಬ ಒಳ್ಳೆ ಕೆಲಸ ಮಾಡೋದ್ರಿಂದ ತಮ್ಮ ಮೂಲಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಇನ್ನೊಬ್ಬ ನಾರಾಯಣ ಸ್ವಾಮಿ ಅವರು ಬಂದಿಲ್ಲ, ಹಾಗೆ ನಿಶ್ಚಿತ ಬಂದಿಲ್ಲ. ಇಷ್ಟು ಬಿಟ್ಟರೆ ನಮ್ಮದು ಕತೆ ಇಷ್ಟಿದೆ. ತಾವು ದಯಮಾಡಿ ನಮ್ಮ ಮನವಿಯನ್ನು ಪೂರೈಸಬೇಕು, ನಮಗೊಂದು ಒಳ್ಳೆಯ ಪ್ರಚಾರ ಕೊಡಬೇಕಂತ ಮನವಿ. ತಮ್ಮ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.